ದೆಹಲಿಯಲ್ಲಿ ಟಾರ್ಗೆಟ್ ಮಾಡಿ ಪಾಕ್ ಅಟ್ಯಾಕ್ ಮಾಡ್ತಾ ಇರೋದು. ಪಂಜಾಬ್ನ ಸಿರ್ಸಾ ಬಳಿ ಪಾಕ್ ಕ್ಷಿಪಣಿ ಧ್ವಂಸ ಮಾಡಲಾಗಿದೆ. ಪಾಕ್ನ ಫತೇಹ್ 1 ಮಿಸೈಲ್ ಅನ್ನು ಹೊಡೆದುರುಳಿಸಿದ ಭಾರತ. ಫತೇಹ್ 1 ಪಾಕ್ನ ಬಲಿಷ್ಠವಾದ ಕ್ಷಿಪಣಿಯಲ್ಲಿ ಒಂದು ಅಂತ ಕರೆಯಲಾಗ್ತಾ ಇತ್ತು. ಅದೇ ಕ್ಷಿಪಣಿಯನ್ನು ಉಡೀಸ್ ಮಾಡಿಬಿಟ್ಟಿದ್ದೇವೆ. ಇದನ್ನೆಲ್ಲ ನಾವು ಅಟ್ಯಾಕ್ ಮಾಡಿಬಿಟ್ರೆ, ಫತೇಹ್ 1 ಅನ್ನ ಬಳಕೆ ಮಾಡ್ಕೊಂಡ್ಬಿಟ್ರೆ ಏನೋ ಆಗ್ಬಿಡುತ್ತೆ, ಭಾರತ ಹೆದರ್ಕೊಂಡ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರು. ಅವರಲ್ಲಿ ಬಲಿಷ್ಠ ಸ್ಟ್ರಾಂಗು ಅಂತ ಯಾವ್ದ್ಯಾವ್ದಿದೆಯೋ ಅದೆಲ್ಲವನ್ನ ನಾವು ನೋಡ್ತಾ ಕ್ಷಣ ಮಾತ್ರದಲ್ಲೇ ಉಡೀಸ್ ಮಾಡ್ತಾ ಇದೆ. ಫತೇಹ್ 1 ಪಾಕ್ನ ಬಲಿಷ್ಠವಾದ ಕ್ಷಿಪಣಿ ಅಂತ ಕರೆಸ್ಕೊಳ್ಳಲಾಗತ್ತೆ. ಅದನ್ನೇ ನಾವು ಉಡೀಸ್ ಮಾಡಿದ್ದೀವಿ. ದೆಹಲಿಯಲ್ಲಿ ಪ್ರಮುಖವಾಗಿ ದೆಹಲಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಇವರು ಅಟ್ಯಾಕ್ ಮಾಡಿದ್ರು. ಪಂಜಾಬ್ನ ಸಿರ್ಸಾ ಬಳಿ ಪಾಕ್ ಕ್ಷಿಪಣಿಯನ್ನ ಧ್ವಂಸ ಮಾಡಿರೋದು. ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮ ಏರ್ ಡಿಫೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅವರ ಏರ್ ಡಿಫೆನ್ಸ್ಗೂ ನಮ್ಮ ಏರ್ ಡಿಫೆನ್ಸ್ಗೂ ಸಾಕಷ್ಟು ಗಜಾಂತರ ವ್ಯತ್ಯಾಸಗಳಿದೆ. ಇದು ಚೀನಾ ನಿರ್ಮಿತ ಪಾಕ್ನ ಕ್ಷಿಪಣಿ. ಒಂದು ಕಡೆ ಚೀನಾದ ಮರ್ಯಾದೆ ತೆಗಿತಿದ್ದಾರೆ ಇವರು. ಸುಮ್ಮನೆ ಇರ್ರಪ್ಪೋ, ಯಾಕ್ರೋ ನಾವು ಕೊಟ್ಟಿರುವಂಥ ಕ್ಷಿಪಣಿಯನ್ನು ಪ್ರಯೋಗ ಮಾಡ್ತಿದ್ದೀರಾ, ಆ ಭಾರತದವರು ಹೊಡೆದುಳಿಸಿ ಅದ್ರ ಮರ್ಯಾದೆ ತೆಗಿತಾ ಇದ್ದಾರೆ ಅಂತ ಇವಾಗ ಚೀನಾದವರು ಬಾಯಿ ಬಡ್ಕೋಬೇಕು, ಲಬೋ ಅಂತ. ಅವ್ರು ಭಾರಿ ಬಿಲ್ಡಪ್ ಕೊಡ್ತಾ ಇದ್ರು. ಅಯ್ಯೋ, ನಾವು ಚೀನಾದೊಂದೊಂದು ಕ್ಷಿಪಣಿ ಹಾಗೆ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ. ಆ ಕೋಟಿ ಕ್ಷಿಪಣಿಗಳನ್ನು ಭಾರತ ಹೊಡೆದುರುಳಿಸ್ತಾ ಇದೆ. ಚೀನಾದ ಮಾನ ಮರ್ಯಾದೆನೂ ಹರಾಜಾಗ್ತಾ ಇದೆ. ಇನ್ನು ಹೆಂಗೆ ಹೇಳಿ, ಚೀನಾದ ಯಾವುದಾದ್ರೂ ಕ್ಷಿಪಣಿಯನ್ನು ತಗೋಬೇಕು ಅಂದರೆ ಯಾವ ರಾಷ್ಟ್ರಗಳು ಅಯ್ಯೋ ಬೇಡಪ್ಪ, ಅದು ಯುದ್ಧಕ್ಕೆ ಯೋಗ್ಯತೆಯೇ ಇರಲ್ಲ ಅಂತ ಹೇಳ್ತಾರೆ. ಆ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ.